ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಕೇರಳ ಸ್ಪೆಷಲ್ ಒಂದು ಮಿಂಟ್ ಲೈಮ್ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ಈ ಜ್ಯೂಸು ಕುಡಿದ್ರೆ ಉಂಟಲ್ಲ, ಮೈಂಡ್ ಫ್ರೆಶ್ ಆಗಿ, ಬಾಡಿ ಕೂಲಾಗಿ ಮತ್ತೊಂದು ಎನರ್ಜಿ ಕೊಡುವಂಥ ಜ್ಯೂಸ್ ಅಂತಲೇ ಹೇಳ್ಬೋದು. ನೆಂಟರು ಬರುವಾಗ ಇಲ್ಲ ನೀವು ಬಿಸಿಲಿಗೆ ಹೊರಗೆ ಹೋಗಿ ಬರುವಾಗ ಬಂದ ನಂತರ ಈ ಜ್ಯೂಸನ್ನು ಕುಡೀರಿ. ಕುಡಿದ ನಂತರ ನಿಮಗೆ ಒಂದು ಅನುಭವ ಆಗ್ಬೋದು ಅದರದ್ದು. ಹಾಗೆ ದಿನಪೂರ್ತಿ ನೀವು ಉಲ್ಲಾಸದಿಂದ ಇರ್ತೀರಿ. ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ. ಜ್ಯೂಸನ್ನು ಯಾವ ರೀತಿ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿಕೊಳ್ಳುವ. ಹಾಗೆ ಈ ರೆಸಿಪಿ ಈ ಜ್ಯೂಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಚಾನಲ್ಗೆ ಹೊಸಬ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿ ನೋಡಿಕೊಂಡು ಬರುವ. ಸ್ನೇಹಿತರೆ, ಮಿಂಟ್ ಲೈಮ್ ಜ್ಯೂಸ್ ಮಾಡಲಿಕ್ಕೆ ನಾವೀಗ ಮೊದಲಿಗೊಂದು ನಿಂಬೆ ತಗೊಳ್ಳ. ದೊಡ್ಡ ನಿಂಬೆ ಆಗಬೇಕು. ನಾನಿಲ್ಲಿ 2 ಜನರಿಗಾಗುವಷ್ಟು ಜ್ಯೂಸನ್ನು ಮಾಡ್ತಾ ಇದ್ದೇನೆ. ರಸ ಇರುವ ಒಂದು ದೊಡ್ಡ ನಿಂಬೆ ತಗೊಳ್ಳಿ. ಇದರ ರಸ ತೆಕ್ಕೊಳ್ಳುವ. ಈಗ ಇಲ್ಲಿ ಮಿಕ್ಸರ್ ಜಾರಿಗೆ ರಸವನ್ನು ತೆಕ್ಕೊಳ್ಳುವ. ನೋಡಿ, ರಸವನ್ನು ಪೂರ್ತಿ ಹಾಕಿಕೊಂಡಾಯಿತು. ಈಗ ಅದಕ್ಕೆ 1 ತುಂಡಿನಷ್ಟು ಶುಂಠಿಯನ್ನು ಹಾಕಿಕೊಳ್ಳುವ. ಹಾಗೆ 2 ಏಲಕ್ಕಿ. ನಿಮ್ಮ ಇದು ದೊಡ್ಡ ಏಲಕ್ಕಿ ಆದ್ರೆ 1 ಸಾಕು. ಇಲ್ಲಿಗ ನಾನು ಚಿಕ್ಕದು 2 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಮೆಣಸು. ಇಲ್ಲಿ ನೋಡಿ, 1 ಮೆಣಸನ್ನು ಕಟ್ ಮಾಡಿ ಹೀಗೆ ತಗೊಂಡಿದ್ದೇನೆ. ತುಂಬಾ ಖಾರ ಹಾಕೋದು ಬೇಡ, ನಮಗೆ ಇಲ್ಲಿ ಫ್ಲೇವರ್ ಮತ್ತು ಲೈಟ್ ಖಾರ ಆಗ್ಲಿಕ್ಕೋಸ್ಕರ ಮಾತ್ರ. ನಿಮ್ಮ ಹತ್ರ ಗಾಂಧಾರಿ ಮೆಣಸು ಇದ್ರೆ, ಬೆಳೆದ ಗಾಂಧಾರಿ ಅಲ್ಲ, ಸ್ವಲ್ಪ ಮೀಡಿಯಂ ಗಾಂಧಾರಿಯನ್ನು 1 ಹಾಕಿಕೊಳ್ಬಹುದು. ಅದು ಕೂಡ ಚೆನ್ನಾಗಿ ಫ್ಲೇವರ್ ಕೊಡ್ತದೆ. ಅದನ್ನು ಕೂಡ ಹಾಕಿಕೊಳ್ಳುವ. ಆ ನಂತರ ನಮಗೆ ಇಲ್ಲಿ ಮುಖ್ಯವಾದ ವಸ್ತು ಮಿಂಟ್, ಪುದೀನ ಸೊಪ್ಪು, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಆ ನಂತರ ಇಲ್ಲಿ ನಮಗೆ 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಬೇಕು. ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಸಕ್ಕರೆ ನಮಗೆ ಎಷ್ಟೆಷ್ಟು ಸ್ವೀಟ್ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಬಹುದು, ಕಡಿಮೆ ಸಾಕು ಅಂದ್ರೆ ಕಡಿಮೆ ಹಾಕಿಕೊಳ್ಬಹುದು. ನಾನೀಗ ಇಲ್ಲಿ 2 ಲೋಟಕ್ಕಾಗುವಷ್ಟು ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಆನಂತರ ಇದಕ್ಕೆ ಕೋಲ್ಡ್ ವಾಟರ್ 1 ಲೋಟದಷ್ಟು ಈಗ ಹಾಕ್ತಾ ಇದ್ದೇನೆ. ಸ್ವಲ್ಪ ಗ್ರೈಂಡ್ ಆದ ನಂತರ ಇನ್ನೊಂದು ಲೋಟ ಹಾಕಿಕೊಳ್ಳುವ. ಇನ್ನು ಇದನ್ನು ಒಂದು ಒಳ್ಳೆ ರೀತಿಯಲ್ಲೇ ಬ್ಲೆಂಡ್ ಮಾಡಿಕೊಂಡು ಬರುವ. ಈಗ ನಮ್ಮ ಜ್ಯೂಸ್ ಅನ್ನೆಲ್ಲ ಬ್ಲೆಂಡ್ ಮಾಡಿಕೊಂಡಾಯ್ತು. ಅದನ್ನೀಗ ಒಂದು ಜಗ್ಗಿಗೆ ಸೋಸಿಕೊಳ್ಳುವ. ಫ್ಲೇವರ್ ಕೂಡ ಒಳ್ಳೆ ಪರಿಮಳ ಬರ್ತಾ ಉಂಟು. ಮಿಂಟ್, ಲೈಮ್, ಶುಂಠಿ ಇದೆಲ್ಲ ಸೇರಿಸಿ ಉಂಟಲ್ಲ, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಹಾಗೆ ಸ್ಪೂನ್ ಹಾಕಿಕೊಂಡು ಚೆನ್ನಾಗಿ ಹೀಗೆ ತಿರುಗಿಸ್ಕೊಳ್ಳ. ಈಗ ನಾವು ಲೋಟಕ್ಕೆ ಐಸ್ ಕ್ಯೂಬ್ಸ್ ಅನ್ನು ಹಾಕಿಕೊಳ್ಳುವ. ಅದಕ್ಕೆ ನಾವು ಮಾಡಿದ ಮಿಂಟ್ ಲೈಮ್ ಜ್ಯೂಸ್ ಅನ್ನು ಹಾಕಿಕೊಳ್ಳ. ಸ್ನೇಹಿತರೆ, ಈಗ ನಮ್ಮ ಮಿಂಟ್ ಲೈಮ್ ಜ್ಯೂಸ್ ರೆಡಿಯಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸುವ. ನಾಳಿನ ಹೊಸ ರೆಸಿಪಿ ಅಥವಾ ಬ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.